ನಮಸ್ಕಾರ. ಜಮಖಂಡಿ ತಾಲೂಕಿನ ಮತಕ್ಷೇತ್ರದೊಳಗೆ BJP ಬಗ್ಗೆ ಇವತ್ತು ನಾವು ಸ್ಪಷ್ಟನೆ ಕೊಡಾಕತ್ತೀವಿ. ಏನಪ್ಪ ಅಂದ್ರೆ 2023 ಚುನಾವಣೆ ಸಾರ್ವತ್ರಿಕ ಚುನಾವಣೆದೊಳಗೆ ಜಗದೀಶ್ ಗುಡುಗುಂಟಿ ಅವರು ಏನು ಚುನಾಯಿತವಾಗಿ ಆಯ್ಕೆ ಆದರು. ಆ ಆಯ್ಕೆ ಆದ ನಂತರ ಹಿಡ್ಕೊಂಡು ಇಲ್ಲಿವರೆಗೆ ಪಕ್ಷ ಬೆಳಿತೈತಿ, ದೊಡ್ಡ ಪ್ರಮಾಣದಾಗ ಸಂಘಟನೆ ಮಾಡ್ತಾರೋ, ಪಕ್ಷಕ್ಕೆ ಒಂದು ಆನೆ ಬಲ ಬರ್ತೈತೇಳಿ ನಾವು ಎಲ್ಲ ಕಾರ್ಯಕರ್ತರು ಭಾಳ ಉತ್ಸಾಹದಿಂದ ಕೂಡಿದ್ದೀವಿ. ನಾವು ಏನೋ ಒಂದು ಪಕ್ಷದೊಳಗೆ ಬದಲಾವಣೆ ಆಕೈತಿ. ನಾವು ಪದೇ ಪದೇ 2 ಬಾರಿ ಸೋತಿದ್ದೀವಿ. ಅದರ ಸಂಬಂಧ ಇವತ್ತು ಜಗದೀಶ್ ಗುಡುಗುಂಟಿ ಹೊಸ ಮುಖ ಏನಾದರೂ ಪರಿಣಾಮ ಬೀರ್ತಾರೋ, ಪಕ್ಷ ಸಂಘಟನೆ ಒಳಗೆ ಆಸಕ್ತಿ ತೋರ್ತಾರೋ ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಅವ್ರ ಚುನಾವಣೆದೊಳಗೆ ಬಹುಮತದಿಂದ ಗೆಲ್ಲಿಸಿದ್ವಿ ನಾವು. ಆದ್ರೆ ಅವ್ರು ಬಂದ ತಕ್ಷಣ ಒಂದು 2-3 ತಿಂಗಳದೊಳಗನ ಪ್ರಾರಂಭ ಮಾಡಿದ್ರು ಅವ್ರದ್ದು ಅಸಲಿ ಮುಖ. ಅವರು ಬಂದ ತಕ್ಷಣ ಕೆಲವೊಂದು ಅವರಿಗೆ ಇಂಡೈರೆಕ್ಟಾಗಿ ಯಾರ್ಯಾರು ಅವ್ರನ್ನ ವಿರೋಧ ಮಾಡಬೇಕಾಗಿತ್ತು ಅವ್ರನ್ನ ಎಲ್ಲರೂ ಡೈರೆಕ್ಟಾಗಿ ತೆಗ್ಯಾಕತ್ರ. ಅವ್ರು ಪಕ್ಷದಿಂದ ದೂರ ಇಟ್ಟರು. 20 ವರ್ಷ ಗಂಟಲೆ ಪಕ್ಷ ಸಂಘಟನೆ ಮಾಡ್ಕೊತ ಬಂದಂಥ ಮುಖಂಡರನ್ನ ಎಲ್ಲರನ್ನೂ ಸೈಡ್ ಇಡಾಕತ್ರು. ಇವತ್ತು ಜಮಖಂಡಿ ಒಳಗೆ BJP ಪ್ರತಿಯೊಂದು ಕಾರ್ಯಕ್ರಮ ಆದ್ರೆ ಬಹಿರಂಗ ಸಭೆ ಹಾಕಿದ್ದು. ಎಲ್ಲಿಪ್ಪ ಅಂದ್ರೆ ಬಸವಭವನ, ಪೋಲೋ ಗ್ರೌಂಡು, ಪೋಲೋ ಮೈದಾನ, ಇನ್ನಿತರ ದೊಡ್ಡ ದೊಡ್ಡ ಗ್ರೌಂಡ್ನಲ್ಲಿ ಫಂಕ್ಷನ್ ಹಾಕಿದ್ದು, ಕಾರ್ಯಕ್ರಮ ಹಾಕಿದ್ದು. ಒಂದು ಯಾವುದಾದ್ರೂ ಕಾರ್ಯಕರ್ತರ ಸಭೆ ಆಗಬೇಕಾದ್ರೂ ಇಡೀ ತಾಲೂಕಿನಾಗ ಎಲ್ಲರಿಗೂ ಗೊತ್ತಾಗುವಂಗೆ ಬಹಿರಂಗವಾಗಿ ಹಾಕಿತ್ತು. ಆದರೆ ಯಾವತ್ತು ಗುಡುಗುಂಟಿಯವರು ಕೈಯಾಗ ಅಧಿಕಾರ ಸಿಕ್ತು, ಇವತ್ತದ ಮನೆಗೆ ಹೋಗಿ ಮುಟ್ಟೈತಿ. ಶಾಸಕರ ಮನೆ ಒಳಗಣ ಎಲ್ಲ ಪಕ್ಷದ ಚಟುವಟಿಕೆಗಳು ಅಲ್ಲೇ ಒಳಗಣ, ಹೊರಗೆ ಯಾರಿಗೂ ಗೊತ್ತಾಗಂಗಿಲ್ಲ, ಗೊತ್ತಾಗಕ್ಕೂ ಬಿಡ್ತಾ ಇಲ್ಲ. ಅವರು ಸಾಕ್ಷಾತ್ಕಾರ ಭವನ ಅಂತೇಳಿ ಒಂದು ಹಾಕಿ ಬಿಡ್ತಾರ್ರಿ. ಆದ್ರೆ ಇದರಿಂದ ಏನು ಪರಿಣಾಮ ಬೀರಾಗತೈತಿ, ಈಗ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಕೆಲವೊಂದು ಜಾತಿ ಆಧಾರ ಮೇಲೆ ಇವತ್ತು ರಾಜಕೀಯ ನಡೆದೈತಿ. BJPಯನ್ನು ಕಟ್ಟಿ ಬೆಳೆಸ್ತಕ್ಕಂಥ ಸಿದ್ಧಾಂತ ಬೇರೆ, ಆದರೆ ಗುಡುಗುಂಟಿಯವ್ರು ನಡೆಸಿರ್ತಕ್ಕಂಥ ಸಿದ್ಧಾಂತನ ಬೇರೆ. ಗುಡುಗುಂಟಿಯವ್ರನ್ನ ಹಿಂದೆ ಜಾತಿ ಬಲ ಐತಿ, ಆಣೆ ಬಲ ಐತಿ ಅಂತೇಳಿ ನೋಡಿ ಗೆಲ್ಲಿಸಿಲ್ರಿ. ಇಲ್ಲಿ ಏನೋ ಒಂದು ಪಕ್ಷಕ್ಕೆ ಹೊಸ ಮುಖ, ಒಂದು ಒಳ್ಳೇದಾಕತಿ, ಸಂಘಟನೆ ಬೆಳೆಸ್ತಾರೋ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡೈತಿ ಅವ್ರನ್ನ. ಆದ್ರೆ ಅವ್ರ ಚುನಾವಣೆಗಿಂತ ಪೂರ್ವದಲ್ಲಿ ಹೇಳಿದ ಹೇಳಿಕೆನೇ ಬೇರೆ, ಈಗ ಅವ್ರ ಮಾಡ್ತಕ್ಕಂಥ ದುರಾಡಳಿತನ ಬೇರೆ ಆಗೈತಿ. ಏನು ಕೇವಲ 5-6 ಸಾವಿರ ಜನ ಜಂಗಮ ಸಮಾಜದ ಮತಗಳದ ಇವತ್ತು. ಆದ್ರೆ ನಿಮಗೆ ಲಕ್ಷ ಗಂಟಲೆ ಮತ ಬಂದಿದ್ದು ಉಳಿದೆಲ್ಲ ಸಮುದಾಯಗಳಿಂದ. ಆದ್ರೆ ಜಾತಿ ಆಧಾರ ಮೇಲೆ ಯಾಕೆ ಮಾಡಾಕತ್ತೀರಿ? ನಿಮ್ಮ ಜಾತಿಯವರನ್ನ ಕಾರ್ಯಕರ್ತರು ಮುಖಂಡರಾಗಬೇಕು, ನಿಮ್ಮ ಜಾತಿಯವರನ್ನ ಮುಖಂಡರು ರಾಜಕಾರಣಿಗಳು ಆಗಬೇಕು. ಇದ್ಯಾಕ್ರಿ ಈ ಮನೋಭಾವನೆ ಎಲ್ಲಿಂದ ತೊಗೊಂಬಂದ್ರಿ? ಈಗ ನೀವೊಬ್ಬ ಅಧಿಕಾರಿದೊಳಗೆ ಕುಣಿಸಿದ್ವಿ ನಾವು, ಏನು ದೊಡ್ಡ ಹುದ್ದೆ ಒಳಗನ ಇಡೀ ತಾಲೂಕಿನ ಮೇನ್ ಹೆಡ್ ನಿಮ್ಮನ್ನು ಕುಣಿಸಿವಿ ನಾವು, MLA ಅವ್ರನ್ನ ಮಾಡಿ. ಆದ್ರೆ ಪಕ್ಷದ ಸಿದ್ಧಾಂತ ಏನೈತಿ, ಒಂದು ಬಾರಿ ಅಧ್ಯಕ್ಷ ಆದವನು ಮತ್ತೊಬ್ಬರಿಗೆ ಹೊಸಬರಿಗೆ ಹಳೆ ಮುಖಂಡರಿಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ. ಆದ್ರೆ ನಗರ ಮಂಡಲದೊಳಗೆ ಏನು ನಡೆಸಿರಿ ನೀವು ಕಾರವಾರ? ಪದೇ ಪದೇ ಅವ್ರೇನ ನೋಡ್ರಿ, ನಾ ಹೇಳಿಕೆ ಕೊಟ್ಟಂಗೆ ಒಂದು ಹೇಳಿಕೆ ಕೊಡಕ್ಕೆ ಹಚ್ಚಿರಿ ಅವ ಅಜಯ್ ಕಡಪಟ್ಟಿ ಕಡೆ. ನೀವು ಅದು ಒಂದು ಹೇಳಿಕೆ ಕೊಡಕ್ಕೆ ಅವ್ರಿಗೆ ಸಮರ್ಥನೆ ಇಲ್ಲ. ಸ್ವತಃ ನೀವು ಕೆಲಸ ಮಾಡಿದ್ದನ್ನು ಹೇಳ್ಕೊಳಕ್ಕೂ ಸಮರ್ಥನೆ ಮಾಡ್ಕೊಳಕ್ಕೆ ಅವರಿಗೆ ಧೈರ್ಯ ಇಲ್ಲ. ಆದ್ರೆ ಮತ್ತೊಬ್ರದ್ದು ಟೀಕೆ ಏನು ಹೆಂಗೆ ಮಾಡ್ತಾರ್ರಿ ಇವರು? ಯಾಕೆ ನಮ್ಮ ಸಮುದಾಯದವ್ರದಾರ ಅಂತೇಳಿ ಅವ್ರನ್ನ ಮಕ್ಕಳನ್ನ, ಯಾಕಂದ್ರೆ ನೀವು ರಿಟೈರ್ಡ್ ಆಗೋ ಟೈಮ್ಗೆ ಅವ್ರನ್ನ ಕುಣಿಸಿ ಹೋಗಿಬಿಡವ್ರನ್ನ. ನಾಚಿಗೆ ಬರ್ಬೇಕ್ರಿ ನಿಮಗೆ. ಈ ರೀತಿ ಯಾವ ಪಕ್ಷದಾಗ ಯಾವ ರೀತಿ ಜಾತಿ ಮಾಡಬೇಕು ಅನ್ನೋದು ನಾಚಿಗೆ ಬರಬೇಕಾಗಿತ್ತು. ಇವತ್ತು ರಾಜ್ಯ ಸಾಮಾಜಿಕ ಜಾಲತಾಣದ ಸದಸ್ಯರು ನಿಮ್ಮವ್ರ. ಯಾಕೆ ನಿಮ್ಮವ್ರು ಅಷ್ಟೇ ಬೆಳಿಬೇಕಣ್ಣ, ಈ ಕಡೆ ಹೊಯ್ಕೋತ ಹೋಗ್ಬೇಕಣ್ಣ. ಈ ಕಡೆ ಒಂದು ಸ್ವಲ್ಪರ ಅವರು ಇಟ್ಕೊಂಡು ಇವತ್ತು ಜಗದೀಶ್ ಗುಡುಗುಂಟಿ ಅವರು ರಾಜಕೀಯ ಮಾಡ್ರಿ. ಎಲ್ಲರೂ ನನಗೆ ಬಲ್ಲಂಗ ಐತಿ ಅಂತೇಳಿ ಮಾಡಿದ್ರೆ ಅಂದರೆ ಯಾರು ನಿಮ್ಮನ್ನ ಒಂದು ಹೆಜ್ಜೆ ಮುಂದೆ ಇಡಕ್ಕೆ ಬರಂಗಿಲ್ಲ. ನಾವು
ನೀವು ಪಕ್ಷ ಸಂಘಟನೆ ಮಾಡೋರೇ ಇದು ಅಧಿಕಾರ ನೀವು ಬೇಕಾದ ಮಾಡ್ಕೋರಿ. ಅದು ಅಧಿಕಾರ ಮಾಡಿದ ಕೇಳಕ್ಕೆ ಅದಕ್ಕೆ ಕಾನೂನು ಐತಿ, ಎಲ್ಲ ಥರ ಐತಿ. ಆದ್ರೆ ಪಕ್ಷದ ವಿಚಾರ ಕೇಳಕತ್ತೀನಿ ನಾನು. ನೀವು ಏನು ಕೆಲಸ ಮಾಡತ್ತೀರಿ ಪಕ್ಷದೊಳಗೆ? ಪಕ್ಷದಾಗ ಹೊಯ್ಕೋ ಬಡ್ಕೋ ಆಗತ್ತಿರು ಯಾರು ಕೇಳಾಕತ್ಯಾರಿಲ್ಲ. ಯಾರು ಕೇಳಿದ್ರೆ ಅವರು ನಮ್ಮ ಕ್ಷೇತ್ರದ ಯಾಕೆ ಹಸ್ತಕ್ಷೇಪ ಮಾಡ್ತೀರಿ ಅಂತ ಕೇಳ್ತೀರಿ. ಎಂಥ ನಾಚಿಕೇಡಿ ಸಂಗತಿ ಇದು. BJP OBC ಮೋರ್ಚಾ ಜಿಲ್ಲಾಧ್ಯಕ್ಷರು ವೀರಣ್ಣ ಹಳೇಗೌಡ್ರ ಅಂತೇಳಿ ಅವ್ರ ಸಂಘಟನೆ ಹೆಂಗೆ ಮಾಡಿದ್ರಿ? ಪ್ರತಿ ಹಳ್ಳಿಯಾಗ 100 ಜನ ಬೆನ್ನ ಹತ್ತಾರೆ ಈಗಾದ್ರು ಅವರಿಗೆ. ಅಂಥ ಮನುಷ್ಯ ಫೋನ್ ಮಾಡಿ ನಿಮಗೆ ಕೇಳಿದ್ರೆ ಏನಂತ ಹೇಳ್ತೀರಿ ಅವ್ರಿಗೆ? ವೀರಣ್ಣ ಹಳೇಗೌಡ್ರ ನಮ್ಮ ಕ್ಷೇತ್ರದಾಗ ಯಾಕೆ ನೀವು ತಲೆ ಹಾಕ್ತೀರಿ? ಅಲ್ರಿ, ಅವ್ರು ಬಂದು ಇಲ್ಲಿ ಸಂಘಟನೆ ಮಾಡಿದಾಗ OBC ಜನ ನಿಮ್ಗೆ ಓಟ್ ಹಾಕಿ ಗೆಲ್ಸೈತಿ, ಅಷ್ಟರೇ ಅರಿವು ಐತಲ್ಲ ನಿಮ್ಗೆ? ಅಲ್ಲ, ಒಬ್ಬ OBC ಮಾಜಿ ಜಿಲ್ಲಾಧ್ಯಕ್ಷ ಅವಾಗ ಹಾಲಿ ಇದ್ದಂಥ ಅಧ್ಯಕ್ಷರು ಬಂದು ನಿಮ್ಮ ಪರವಾಗಿ ಪ್ರಚಾರ ಮಾಡಿ ತಿಂಗಳಾನುಗಟ್ಟಲೆ ಅಡ್ಡಾಡಿ ಪ್ರಚಾರ ಮಾಡ್ತಾರೋ. ಆ ಮನುಷ್ಯಾಗ ನೀವು ಯಾರಂತ ಕೇಳ್ತೀರಿ? ಅವ್ರ ಹೆಸರು ಹೇಳ್ಕೊಂಡ ತಕ್ಷಣ ವೀರಣ್ಣ ಹಳೇಗೌಡ್ರ ನೀವು ಯಾಕೆ ನಮ್ಮ ಕ್ಷೇತ್ರದಾಗ ಭಾಗವಹಿಸ್ತೀರಿ? ನಿಮ್ಮ ಕ್ಷೇತ್ರದಾಗ ಅಟ್ಟ ನೋಡ್ಕೊರಿ ಅಂತೇಳಿ. ವೀರಣ್ಣ ಹಳೇಗೌಡ್ರ ಕ್ಷೇತ್ರ ಬರೀ ಬಾಗಲಕೋಟೆ ಅಷ್ಟೇ ಅಲ್ಲ, ಅವರೊಬ್ಬರ ನಮ್ಮ ಉತ್ತರ ಕರ್ನಾಟಕದ ಲೀಡರ್ಗಳವ್ರ. ಅಂಥ ಮನುಷ್ಯಾಗ ನೀವು ಟೀಕೆ ಮಾಡಿದಿರಲ್ಲ, ಇದನ್ನು ನಾವು ಖಂಡನೆ ಮಾಡ್ತೀವಿ. ಇದನ್ನು ಇನ್ನೊಂದು ಸಲ ಇಂಥದ್ದು ಶಬ್ದಗಳು ನಿಮ್ಮ ಬಾಯಾಗ ಬಂದು ಅಂದ್ರೆ ನಾವು ಬಹಿರಂಗವಾಗಿ ಹಿಡಿದು ಹೇಳ್ಬೇಕಾಗತ್ತೆ. ಇದು ಗುಡುಗುಂಟಿಯವ್ರಿಗೆ ನೇರ ಎಚ್ಚರಿಕೆ ಇದೆ ಈಗ. ಅಲ್ರಿ, ಇವತ್ತು ಬಂದ ಮನುಷ್ಯ ಮರದ ನಿಮ್ಗೆ ಗೊತ್ತಿರಂಗಿಲ್ಲ. ಅಂಥವೆಲ್ಲ ನಾವು ಸಹಿಸ್ಕೊಂಡಿವ, ನಮಗೆ ನಾಚಿಕೆ ಬರಬೇಕಾ? ನಿಮ್ಮನ್ನ ಸಮರ್ಥನೆ ಮಾಡ್ಕೊಳಕ್ಕೆ ನಾವು ಇವತ್ತು ನಾಚಿಕೆ ಬರಾಕತ್ತೈತಿ ಎಲ್ಲರಿಗೆ. ಅದಕ್ಕೆ ನಿಮ್ಮನ್ನ ಯಾರು ಸಮರ್ಥನೆ ಮಾಡ್ಕೊಳಕ್ಕೆ ಯಾರಿಲ್ಲ. ಹೆಂಗೆ ಸಮರ್ಥನೆ ಮಾಡ್ಕೊನು? ಹಿಂದುತ್ವ ಆಧಾರದ ಮೇಲೆ ಪಕ್ಷ ಅಂತೇಳಿ ನಾವು ಬಹಿರಂಗವಾಗಿ ಹೇಳ್ಕೊತ ಬರ್ತೀವಿ. ಆದರೆ ನಿಮ್ಮ ಏನು ಆಫೀಸಿನಾಗೆಲ್ಲ ಸಮಾಜವಾದಿಗಳಿದಿರಿ. ಒಬ್ಬರೇ ಹಿಂದುತ್ವ ಬಗ್ಗೆ ಸಿದ್ಧಾಂತ ಐತೆ ನಿಮಗೆ ನಿಜವಾಗಿ ಹಿಂದುತ್ವದ ಬಗ್ಗೆ, ಪಕ್ಷದ ಸಿದ್ಧಾಂತದ ಬಗ್ಗೆ ಗೌರವ ಇತ್ತಂದ್ರೆ ನಾಳೆ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಿರಿ. ಅವಾಗ ನಾವು ಗುಡುಗುಂಟಿಯವರು ಇಲ್ಲಪ್ಪ ಕರೆಕ್ಟ್ದಾರು, ಹಿಂದುತ್ವವಾದಿದಾರು, ಪಕ್ಷದ ಸಿದ್ಧಾಂತವಾದಿಗಳದಾರ ಅಂತೇಳಿ ನಾವು ಹೇಳ್ಕೊತಾ ಇರ್ತೀವಿ ನಾವು. ಅದನ್ನು ಬಿಟ್ಟ ಬರೀ ಕೇವಲ ಒಂದು ಜಾತಿಗೆ ಸೀಮಿತ ಮಾಡಬೇಡ್ರಿ ಪಕ್ಷವನ್ನು. ನೀವು ಏನು ದುನಿಯಾ ಮಾಡಿದ್ರಿ ಅದನ್ನ ನಾವು ಏನಕ್ಕೆ ಖಂಡನೆ ಮಾಡಕತ್ತಿಲ್ಲ. ಪಕ್ಷದ ವಿಚಾರದೊಳಗೆ ನೀವು ಅನ್ಯಾಯ ಮಾಡಕತ್ತಿರಲ್ಲ, ಇದನ್ನು ಬಹಿರಂಗವಾಗಿ ಖಂಡನೆ ಮಾಡ್ತೀವಿ. ವೀರಣ್ಣ ಹಳೇಗೌಡ್ರು ಯಾರಕ್ಕೆ ಕೇಳ್ತೀರಿ? ಅವ್ರು ಈ ಭಾಗದಾಗ ತಲೆ ಹಾಕಿರು, ಇಲ್ಲ್ಯಾಕೆ ತಲೆ ಹಾಕ್ತಿರಿ ಅಂತ ಕೇಳ್ತೀರಿ. ನಮ್ಮ ವಿಷಯದಾಗ ಯಾಕೆ ಭಾಗವಹಿಸ್ತೀರಿ ಅಂತ ಕೇಳ್ತೀರಿ. ನೀವು MLA ಆಗಬೇಕಾದ್ರ ಕಾರಣ OBC ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಅಷ್ಟಲ್ಲ, ಇಡೀ OBC ಜನಾನು ಕಾರಣ ಐತಿ. ನಮ್ಮ ಕೊನ್ನೂರೊಳಗೆ ಯಾವತ್ತು ಕಾಂಗ್ರೆಸ್ ಲೀಡರ್ ಆಗುವಂಥ ಸ್ಥಿತಿ ಒಳಗಿದ್ದಂಥದ್ರೊಳಗೂ ನೀವು ಬಹಿರಂಗವಾಗಿ BJP ಜಾಸ್ತಿ ಮಾಡಿಕೊಟ್ಟಿವಿ. ಆದರೆ ಸ್ವಲ್ಪ ಪರ್ವ ಇದ್ದಿರಲಿಲ್ಲ ನಿಮ್ಗೆ. ಇವತ್ತು ಎಷ್ಟೋ ಜನ ಕಾರ್ಯಕರ್ತರ ಬೀದಿ ಪಾಲಾಗ್ತಾರೆ. 20-30 ವರ್ಷ ದುಡ್ದಂಥ ಮುಖಂಡರು ಉಮೇಶ್ ಅಣ್ಣ ಅಲ್ಮೇಲ್ಕರ್, ಆ ಮನುಷ್ಯ ಟಿಕೆಟ್ ಸಿಗಬೇಕಾದ್ರೆ ಮೂಲ ಕಾರಣ ಅವರ. ಅಂಥ ಮನುಷ್ಯನ ಹಾರಿಸಿ ಬಂದು 1 ವರ್ಷದಾಗ ದೂರ ಇಟ್ಟಿರಲ್ಲ. ಇದು ಯಾರಿಗೆ ನಾವು ಮಚ್ಚಲಿ ಹೊಡ್ಕೋಬೇಕಾಯ್ತು? ನೀವು ಹಾರಿಸಿ ಬಂದು 1 ವರ್ಷಕ್ಕೆ ಮನುಷ್ಯ ಮನೆಗೆ ಬರಬೇಡ ಅಂತ ಹೇಳ್ತೀರಿ. ದಿಲ್ಲಿ ಬಾಗಲಕೋಟೆ ಹಿಡಿದು ದಿಲ್ಲಿ ಮಟ್ಟ ಅವರು ನಿಮ್ಮ ಬಗ್ಗೆ ರೈಟಿಂಗ್ದಾಗ ಏನೇನೋ ಲೇಖನ ಬರೆದು ಕಿಶಿಂದು ಹೈಕಮಾಂಡ್ಗೆ ರಾಜ್ಯ ಮುಖಂಡರಿಗೆ ಮನವರಿಕೆ ಮಾಡಿ ನಿಮಗೆ ಟಿಕೆಟ್ ಸಿಗಬೇಕಾದ್ರೆ 70% ಕಾರ್ಯಕರ್ತರಿಗೆ ಏನು ಕೆಲಸ ಮಾಡಿವಲ್ಲ ನಾವು, ಅದು 70% ಉಮೇಶ್ ಅಲ್ಮೇಲ್ಕರ್ ಅವ್ರದ ಶ್ರಮ ಐತೆ ಅದೊಳಗೆ. ಅಂಥ ಮನುಷ್ಯನೂ ದೂರ ಇಟ್ರಿ ನೀವು. ಏನು ನಿಮಗೆ ಹೆಗಲು ಕೊಟ್ಟಿನ ತಿರುಗಾಡತಕ್ಕಂಥ ಸದಾಶಿವ ಕೌಟಿಗೆ ಅವ್ರನ್ನೂ ಚಿಮ್ಮಿ ಬಿಟ್ರಿ. ಇನ್ನು ಇಂಥ ಎಷ್ಟು ಜನರನ್ನ ನೀವು ಮೂಲಿ ಗುಂಪು ಮಾಡಿರಿ. ಇನ್ನೂ ಭಾಳ ಲೆಕ್ಕ ಹೇಳೋಕ್ಕೋದ್ರೆ ಭಾಳ ಐತಿ. ಅದು ನಿಮಗೆ ಟಿಕೆಟ್ ಸಿಗಬೇಕು ಪ್ರತಿ ಕ್ಷಣನೂ ಸಾಮಾಜಿಕ ಜಾಲತಾಣದಾಗ 2023ಕ್ಕಿಂತ ಮುಂಚಿತವಾಗಿ ಸಾಮಾಜಿಕ ಜಾಲತಾಣ ನಿಮ್ಮದು ಏನಾದರೂ ಪ್ರಚಾರ ಮಾಡಿದ್ರೆ ಅದ ಸಾಗರ್ ಜಂಪ್ಗೆ ಅನ್ನುವಂಥ ಯುವಕ ನೀವು ಹಾರಿಸಿ ಬಂದು 4 ತಿಂಗಳದಾಗ ನಾವು ನೌಕರಿಯಿಂದ ತೆಗೆದಿರಲ್ರಿ. ಎಷ್ಟೊತ್ತು ಸಹಿಸ್ಕೋಬೇಕು ಇದು ಕಾರ್ಯಕರ್ತರ ನೋವುಗಳನ್ನ? ಇವತ್ತು ದಿನಕ್ಕೆ 4-5 ಜನ ರಾಜೀನಾಮೆ ಕೊಡಾಕ್ತಾರೆ ಪಕ್ಷಕ್ಕೆ. ಯಾಕೆ ಏನು ಕಾರಣ ಆಗತೈತಿ ಕೇಳಕ್ಬಿಟ್ಟು ಯಾರಲ್ಲಿ ನೀವು? ಕೇವಲ BJP ನಡೆದಿದ್ದು ಬರೀ 5 ಜನರ ಮೇಲೆ ಆಡಳಿತ ನಡೆದೈತಿ ಜಮಖಂಡಿ ಕ್ಷೇತ್ರದೊಳಗೆ. ಉಳಿದೆಲ್ಲವರು ನಾಮಕ ವಾಸ್ತೇನ. ಹಿಂಗಾದ್ರೆ ಜಗದೀಶ್ ಗುಡುಗುಂಟಿ ಅವರೇ
ಹಿಂಗಾದ್ರೆ BJP 2026 ಮುಗಿಗೆ ಹೊಡ್ದನ ಅಡಿಗಲ್ ಹಾಕಬೇಕಾಗತ್ತೆ ನಾವು BJP ಸಮಾಧಿ ಅಂತೇಳಿ. ಇಂಥ ನಾಚಿಕೆಡ ಸಂಗತಿಗೆ ತಂದಿಟ್ರಿ ನೀವು. ನಾವು BJP ಬಿಟ್ಟು ಹೋಗಿಲ್ಲ, ರಾಜೀನಾಮೆ ಕೊಟ್ಟರೆ ಕಾರ್ಯಕರ್ತರು ಹಚ್ಚಿಸಿ ಹುಚ್ಚಾಟನೆ ಮಾಡಿವಿ ಅಂತ ಹೇಳ್ತೀರಿ. ನಮ್ಮನ್ನು ಹುಚ್ಚಾಟನೆ ಮಾಡಕ್ಕೆ ನೀವ್ಯಾರ್ರಿ? 2019 ರಾಜಕೀಯಕ್ಕೆ ಬಂದವ್ರು ನೀವು. ನನಗೆ 2008 ವೋಟಿಂಗ್ ಬಂದ್ರು ಅವತ್ತಿನ ನೋಡಿದ ಕಟ್ಟರ BJP ಇದೀವಿ ನಾವು. ನಮಗೆ ಹೇಳ್ತೀರಿ, ಕೆಲವೊಬ್ರು ಹೇಳ್ತಾರ ಪಕ್ಷ ಬೇರೆ ಮಾಡಿ ಅಂತೇಳಿ. ನಿಮ್ಮಂಥ ನಾಲಾಯಕರು ಯಾವತ್ತು ಇಲ್ಲಿ ಕೂತಾರ ಅವಾಗ ನಾವು ವಿರೋಧ ಪಕ್ಷಕ್ಕೆ ಸಪೋರ್ಟ್ ಮಾಡಿಲ್ಲ, ಪಕ್ಷೇತರ ಇದ್ದವ್ರಿಗೆ ಸಪೋರ್ಟ್ ಮಾಡೀವಿ ನಾವು. ಕೆಲವೊಂದು ನಾಲಾಯಕರನ್ನ ಇಟ್ರಿ ನೀವು ಜಮಖಂಡಿ ಕ್ಷೇತ್ರದೊಳಗೆ ಅಲ್ಲೇ ಅಂತ ನಾಲಾಯಕರು ಯಾರು ಓಟ್ ಹಾಕ್ತಾರೋ, ಯಾರ ಕಡೆ ರೊಕ್ಕ ತೊಗೊಂಡಾರ ಅನ್ನೋದು ಇಡೀ ಕ್ಷೇತ್ರಕ್ಕೆ ಗೊತ್ತೈತಿ. ಅಂಥವ್ರನ್ನ ಚೂ ಬಿಟ್ಟು ನಮಗೆ ದಬ್ಬಾಣಿಕೆ ಹಾಕ್ತೀರಿ. ಇದು ಸರಿಪಡಿಸ್ಬೇಕ. ಇದು ನೀವು ಸರಿಪಡಿಸತ್ತೇಳಿ ನಿಮಗೆ ಒತ್ತಾಯ ಹಾಕಂಗಿಲ್ಲ. ನೀವು ಎಲ್ಲಿ ನಿಮ್ಮದು ತಪ್ಪುಗಳನ್ನು ತಿದ್ದುಕೋರಿ ಅಷ್ಟ. ಸರಿಪಡಿಸೋರು ಬೇರೆದವ್ರು ಬರ್ತಾರವ್ರು, ಅವರು ಹೆಂಗೆ ತರಿಸ್ಬೇಕು ಅನ್ನೋದು ನಮ್ಗೆ ಗೊತ್ತೈತಿ. ಯಾರ ಮುಗದಾನ ಎಲ್ಲಿ ಹಿಡಿಬೇಕು ಅನ್ನೋದು ನಮ್ಗೆ ಗೊತ್ತೈತಿ. ಕಾರ್ಯಕರ್ತರು ಅಂದ್ರೆ ಏನು ಅಷ್ಟ ಚಿಲ್ಲರ ತಿಳ್ಕೊಕ್ ಹೋಗ್ಬೇಡ್ರಿ. ಒಬ್ಬ ಮುಖಂಡರು ತಯಾರು ಮಾಡೋದು ಕೆಪಾಸಿಟಿ ಒಬ್ಬೊಬ್ಬ ಕಾರ್ಯಕರ್ತರಿಗೈತಿ. ಅಷ್ಟೆಲ್ಲ ನೀವು ತಿಳ್ಕೊಂಡು ಸರಿಪಡಿಸ್ಕೊಂಡ್ರಿ ಸರಿ. ಇಲ್ಲ ಅಂದ್ರೆ ಬಹಿರಂಗವಾಗಿ ನಿಮ್ಮ ವಿರುದ್ಧನ ದೊಡ್ಡ ಪ್ರಮಾಣದ ಹೋರಾಟ ಆಕೈತಿ ನಿಮ್ಮ ಮೇಲೆ. ಏನು ನೀವು ಶಾಸಕರಾದ ಬಳಿಕ ಒಮ್ಮೆ ಏನು ಕೋಡಿಗೇಡಿ ಬರ್ತಾವನ? ಕಾರ್ಯಕರ್ತರು ಅಂದ್ರೆ ಕಿಮ್ಮತ್ತಿಲ್ದಂಗೆ ಮಾತಾಡ್ತೀರಿ. ಕೆಲವೊಂದು ಪೇಮೆಂಟ್ ಕಾರ್ಯಕರ್ತರು ಇಟ್ಕೊಂಡು ನಮ್ಮ ಮೇಲೆ ಅವಹೇಳನೆ ಮಾಡ್ತೀರಿ. ಒಂದು 2-3 ಚೀಲಗಳದ ನಿಮ್ಮ ಚೀಲಗಳು ಅವ್ರ ಫೇಸ್ಬುಕ್ದಾಗತ್ತು, ವಾಟ್ಸಪ್ ಹತ್ತು ನಮ್ಮ ಮುಖಂಡರ ಬಗ್ಗೆ ಕಾರ್ಯಕರ್ತರ ಬಗ್ಗೆ ತೇಜೋವಧಿ ಮಾಡಿ ಕೆಲಸ ಮಾಡ್ತೀರಿ. ಈ ನಾಟಕ ನಡೆಯಂಗಿಲ್ಲ. ಇದು ಎಚ್ಚರಿಕೆ ಇದೆ. ಇನ್ನು ಮ್ಯಾಲ ಒಬ್ಬೊಬ್ಬರು ಬಂಡವಾಳನು ಹೊರಗೆ ಹಾಕ್ಬೇಕಾಗತ್ತೆ. ಎಲ್ಲ ಡಿಕ್ಲೇರ್ ಅದಾವ ನಮ್ಮ ಕಡೆ, ನಿಮ್ಗೆ ಸಾಕ್ಷಿ ಆಧಾರ ಸಹಿತ ಅದಾವ. ಎಲ್ಲನೂ ಹೊರಗೆ ತರ್ತೀವಿ. ಎಚ್ಚೆತ್ತುಕೊಂಡು ಪಕ್ಷ ಸಂಘಟನೆ ಮಾಡ್ರಿ. ನೀವು ಅಧಿಕಾರ ಬರೀ ಅಧಿಕಾರ ಅಟ್ಟ ನಡೆಸ್ತಾನೆ ಅಂದ್ರೆ ನಿಮ್ಮ ಅಧಿಕಾರ ಹೆಂಗೆ ಕೊಟ್ಟಿವು ಹಂಗೆ ಕಿತ್ಕೊಳ್ಳೋಕ್ಕೂ ನಮ್ಗೆ ತಯಾರೈತಿ, ಶಕ್ತಿ ಐತಿ ನಮ್ಮಲ್ಲಿ. ಇದು ಎಚ್ಚರಿಕೆ ಗಂಟೆ ನಿಮಗೆ. ಅದಕ್ಕೆ ಈ ವಿಡಿಯೋ ಮೂಲಕನ ಏನು BJP ಕೋರ್ ಕಮಿಟಿ ಹೈಕಮಾಂಡ್ ಏನದಿರಿ ಇವ್ರು ನಾವು ವಿನಂತಿ ಮಾಡ್ಕೋತೀವಿ. ಕೈ ಮುಗಿದು ನಿಮಗೇನು ಭಾಳ ಒತ್ತಾಯ ಮಾಡೋಂಗಿಲ್ಲ. ಇದಕ್ಕೆ ಇದು ನಿಮಗೆ ಎಚ್ಚರಿಕೆ ಸಂದೇಶ ಮೂಲಕ ಒಂದು ವಿನಂತಿ ಇದು. ದಯವಿಟ್ಟು ಉತ್ತರ ಕರ್ನಾಟಕದೊಳಗೆ ಜಮಖಂಡಿ ಮತಕ್ಷೇತ್ರ ಅನ್ನೋದು ಪೂರ್ತಿ ಕೊಲ್ಯಾಪ್ಸ್ ಆಗುವಕ್ಕಿಂತ ಮುಂಚಿತವಾಗಿ ಶೀಘ್ರ ಎಚ್ಚೆತ್ತುಕೊಂಡು ಇಲ್ಲಿ ಕೆಲಸವನ್ನು ಏನೇನು ಅಪಚಾರಗಳಾಗ್ಯಾವು, ಪಕ್ಷ ಸಂಘಟನೆ ಯಾವುದಕ್ಕೆ ಯಾವ ಕಾರಣಕ್ಕೆ ಕುಂದು ಹೋಗೈತಿ, ಯಾವ ಕಾರಣಕ್ಕೆ ಪಕ್ಷ ಸಂಘಟನೆ ನಿಂತೈತಿ ಅನ್ನೋದು ಅಧ್ಯಯನ ಮಾಡಿಕೊಂಡು ಶೀಘ್ರ ಒಂದು ವಾರದಾಗ ಇದನ್ನು ಸರಿಪಡಿಸ್ಬೇಕು. ಒಂದು ವೇಳೆ ಅದನ್ನು ಸರಿಪಡಿಸೋ ಕಾರ್ಯ ನೀವು ಏನಾದರೂ ಮಾಡದೇ ಇದ್ರೆ ಯಾವರೇ BJP ಜೆಂಡಾ ಹಿಡ್ಕೊಂಡು ಹಳ್ಳಿ ಬರ್ರಿ ನೋಡೋಣ. ಬೇಕಾದ್ರೆ ನಿಮಗೆ ಗುಂಡುಗಲ್ಲ ಹಚ್ಚಿ ನೀವು ಗಾಡಿನ ತರಬ್ತೀವಿ ನಾವು. ನಿಮ್ಗೆ ಚುನಾವಣೆ ಟೈಮ್ದಾಗ ಅಟ್ಟ BJP ಜೆಂಡಾ ನೆನಪಾಕೈತಿ. ಉಳ್ದಂಥ ಟೈಮ್ದಾಗ ಏನಾಗಿ ಹೊಯ್ಕೋತ ಹೋಗೋರಕ್ಕೆ ಅನ್ನೋದು ನಿಮ್ಮ ತಲೆಯಾಗೈತಿ. ಅದನ್ನು ನಾವು ತಿದ್ದಿಸ್ತೀವಿ ನಿಮ್ಮ ಕಡೆ. ಯಾಕಂದ್ರೆ ಕಾರ್ಯಕರ್ತರು ಅಂದ್ರೆ ಅಟ್ಟ ಕೀಳ್ಮಟ್ಟ ತಿಳ್ಕೊಂಡು ಬಿಟ್ಟಿರಲ್ಲ. ಇವತ್ತು ಮುಖಂಡರು, ರಾಜ್ಯ ಲೀಡರ್ಗಳು ಆಯ್ತು, ಮುಖಂಡರು ಆಯ್ತು. ನಾವು ಇವತ್ತು ಬೆಳಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಫೋನ್ ಮಾಡ್ತೀವಿ. ಅವ್ರು ಹೇಳ್ತಾರೆ ಇಲ್ಲ ಶೀಘ್ರ ಕ್ರಮ ಕೈಗೊಳ್ರಿ ಸಾಹೇಬ್ರತ್. ನಾವು ಹೇಳಿದ್ರೆ ಪರಿಶೀಲನೆ ಮಾಡ್ತೀವಿ, ಕ್ರಮ ಕೈಗೊಳ್ತೀವಿ, ವಿಚಾರ ಮಾಡ್ತೀವಿ ಏನೋ ಅಂತ ಮಾತಾಡ್ತಾರೆ ಇವರು ಅಧ್ಯಕ್ಷರು. ಒಬ್ರು 2ನೇ ಬಾರಿ ಜಿಲ್ಲಾಧ್ಯಕ್ಷರು ಇವರು. ಪರಿಶೀಲನೆ ಮಾಡಕ್ಕಿದ್ದೇನೆ SSLC ಎಕ್ಸಾಮ್ ಅನ್ರಿ ಅಧ್ಯಕ್ಷರ. ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಐತೆ ನಿಮ್ಮ ಕಡೆ. ಸುಮ್ಮನೆ DV ಸದಾನಂದ ಗೌಡ್ರ ಅವ್ರ ಸ್ಮೈಲ್ ಕೊಡ್ತಿದ್ದಾರಲ್ಲ, ಕಂಗೆ ಕೊಡಕ್ಕೆ ಹೋಗ್ಬೇಡ್ರಿ. ಅವರು ಸದಾನಂದ ಗೌಡರು ಸ್ಮೈಲ್ ಕೊಟ್ಟ ಸೈಡ್ ಆಗಿಬಿಟ್ಟಾರ. ನೀವು ಸ್ಮೈಲ್ ಕೊಟ್ರು ಬದಾಮಿ ಕ್ಷೇತ್ರದಾಗ ನಿಮ್ಗೆ ಟಿಕೆಟು ಸಿಗಂಗಿಲ್ಲ. ಹಿಂಗೆ ಸ್ಮೈಲ್ ಕೊಟ್ಕೋತ ಹೋದ್ರೆ ಮೊದಲ ಕಾರ್ಯಕರ್ತರ ನೋವುಗಳನ್ನು ಅರ್ಥ ಮಾಡ್ಕೋದು ಕಲ್ಕೋರಿ. ಬರೀ ಬದಾಮಿ ಘಟ್ಟ ಸೀಮಿತ ಆಗಬೇಡ್ರಿ. ನೀವು 2 ಬಾರಿ ಏನು ಅಧ್ಯಕ್ಷರಾಗಿರಿ, ಬದಾಮಿ ಘಟ್ಟ ಸೀಮಿತ ಆಗಿತ್ತೆ. ಈ ಕಡೆ ಏನಕ್ಕೆ ಆಗೋಲ್ದಕ್ಕ? ಯಾಕಂದ್ರೆ ಇಲ್ಲಿ ಇಟ್ಟ ಬಿಟ್ಟಿರ್ತಿರ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿ ಇಟ್ಟಿರ್ತೀರ. ಅವ್ರು ನೀವು ಹೇಳ್ದಂಗೆ ಕೇಳ್ತಿರ್ತಾರೋ. ಅವ್ರು ಏನು ಯಾಕೆ ಮಾಡ್ಕೋರಕ್ಕಿಲ್ಲ. ಹಿಂಗೆ ಮಾಡಿ ಪಕ್ಷ ಅಳಗಾಲಾಗಿತ್ತು. ಇಡೀ ಬಾಗಲಕೋಟದಾಗೂ ಅಳಗಾಲಾದಂಗೆ ಇದೆ ಈ ಲೆಕ್ಕಕ್ಕೆ. ಇದನ್ನ ಸರಿಪಡಿಸ್ತಿರೋ ಇಲ್ಲೋ ಏನು ನಾವು ಕಾರ್ಯಕರ್ತರು ನೀವು ಮುಖಂಡ ಸರಿಪಡಿಸಲಿಲ್ಲ ಅಂದ್ರೆ ನಾವು ಹಳ್ಳಿಯಿಂದ ಕಾರ್ಯಕರ್ತರು ಬರ್ತೀವಿ. ಮುಖಂಡರನ್ನ ಹೊರಗೆ ಹಾಕಿವಿ. ನಾವು ಹೊಸ ಮುಖಂಡರು ತಯಾರು ಮಾಡೋ ಕೆಪಾಸಿಟಿ ಕಾರ್ಯಕರ್ತರ ಇಲ್ಲಿ ಐತ್ರಿ. ಮೊದಲು ಅರ್ಥ ಮಾಡ್ಕೋರಿ ಇಂಥದ.
ಸ್ವಲ್ಪ ಯಾಕೆ ನಮ್ಮ ಜಮಖಂಡಿ ಕ್ಷೇತ್ರದಾಗ ಹಿಂದೆ ರಾಜಕೀಯ ಮಾಡಿ ಹೆಂಗೆ ಮಾಡ್ಯಾರು, ಪಕ್ಷ ಸಂಘಟನೆ ಹೆಂಗೆ ಮಾಡ್ಯಾರು, ಅವರೆಲ್ಲ ಮುಖಂಡ್ರು ಎಲ್ಲಿದ್ದಾರೆ ರೀ? ಇವತ್ತು ಒಂದು ಸಭೆ ಮಾಡಿದ್ರು ಅವ್ರು ಇರಂಗಿಲ್ಲ. ಅವ್ರನ್ನ ಹುಡುಕಿ ಕೊಡಬೇಕಾಗಿತ್ತು. ಇವತ್ತು ಪರಿಸ್ಥಿತಿ ಐತೆ. ಯಾಕೆ ಅಂಥವ್ರನ್ನ ಇವತ್ತು MLA ಮಾಡಿವು, ಅವರೆಲ್ಲ ಸೈಡ್ ಇಟ್ಬಿಟ್ಟಾರ. ಅವ್ರನ್ನ ಕರಿಯಲಾರದವ್ರ ಮನೆಗೆ ಹೋದರೆ ಕೆರು ತಗೊಂಡು ಬಡಿಯತ್ತಿ ಹೇಳಿದಂತ ಸರ್ವಜ್ಞವ್ರು ಹೇಳ್ಯಾರಲ್ಲ, ಅದನ್ನ ಮಾತು ನಮ್ಮ ಹಿರಿಯರು ಪಾಲಿಸಾಕ್ತಾರೆ ಇವತ್ತು. ಅದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಸೀರಿಯಸ್ ಆಗಿ ತಿಳ್ಕೊರಿ ಇದನ್ನ. ಇಲ್ಲಾಂದ್ರೆ ನಾ ಗದಿಗ್ಯಾಪ್ ಒಬ್ಬ ಹೇಳಾಕತ್ತಾನಪ್ಪ ಮೆಂಟಲ್ ಆಗ್ಯಾನ ತಿಳ್ಕೊಕ್ ಹೋಗ್ಬೇಡ್ರಿ. ಗದಿಗ್ಯಾಪನ್ಕಿಂತ ಹಿಂದೆ ಎಷ್ಟೋ ಹಿರಿಯರು ಮುಖಂಡ್ರು ಮೆಂಟಲ್ ಆಗ್ಯಾರ ಇವತ್ತು ಇಂಥ ದುರ್ನಡತೆಗೆ. ಅದಕ್ಕೆ ಇದು ಮೆಂಟಲ್ದ ಮಾತಾಡಲ್ಲ, ಮೆಂಟಲ್ ಥರ ಮಾತಾಡಕ್ತಾರ ತಿಳ್ಕೊಬೇಡ್ರಿ. ಇದನ್ನ ನಾವು ನಿಮ್ಮನ್ನ ಮೆಂಟಲ್ ಮಾಡ್ಬೇಕಾಗತ್ತಿಲ್ಲ ಅಂದ್ರೆ ಅದಕ್ಕೆ ಇದು ಎಚ್ಚರಿಕೆ ಸಂದೇಶ ರೀ ನಿಮಗೆ.